ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೊಸಪೇಟೆಯಲ್ಲಿ ಯುವಕನ ಬರ್ಬರ ಹತ್ಯೆ ಮಾಡಲಾಗಿದೆ. ಕಣ್ಣಿಗೆ ಖಾರದ ಪುಡಿ ಎರಚಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಲಾಗಿದೆ. ಕತ್ತು ಹೊಟ್ಟೆಯ ಭಾಗಕ್ಕೆ ಚುಚ್ಚಿ ಕೊಲೆಯನ್ನ ಮಾಡಲಾಗಿದೆ. 28 ವರ್ಷದ ಯೂನುಸ್ ಕೊಲೆಯಾದಂತಹ ಯುವಕ. ಹೊಸಪೇಟೆಯ ಎಂಪಿ ಪ್ರಕಾಶ್ ನಗರದಲ್ಲಿ ಆಗಿರುವಂತಹ ಘಟನೆ ಇದು. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಎಂಪಿ ಪ್ರಕಾಶ್ ನಗರ ವಿಜಯನಗರದ ಎಸ್ಪಿ ಹಾಗೆ ಡಿವೈಎಸ್ಪಿ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. 100 ಮೀಟರ್ ದೂರದಿಂದ ಅಟ್ಟಾಡಿಸಿಕೊಂಡು ಬಂದು ಕೊಲೆಯನ್ನ ಮಾಡಿದ್ದಾರೆ. ರಸ್ತೆಯ ಮೇಲೆ ಬಿದ್ದಿದೆ ಯುವಕನ ಮೃತದೇಹ ಆಸ್ಪತ್ರೆಯರಿಗೆ ರವಾನೆ ಮಾಡಿದ್ದಾರೆ ಗ್ರಾಮೀಣ ಠಾಣೆಯ ಪೊಲೀಸರು. ವಿಜಯನಗರ ಜಿಲ್ಲಾ ಅಡಿಷನಲ್ ಎಸ್ಪಿ ಮಂಜುನಾಥ್, ಡಿವೈಎಸ್ಪಿ ಮುರಳೀಧರ್ ರಾವ್, ಗ್ರಾಮೀಣ ಠಾಣೆ ಪಿಐ ಗುರುರಾಜ್ ಕಟ್ಟಿಮನಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಎರಡನೆಯ ಫೋಟೋದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಾ, ಆತ 28 ವರ್ಷ, ಆತನಿಗೆ ಯೂನುಸ್ ಅಂತ ಹೇಳಿ ಆತನ ಹೆಸರು. ಈತ ಕೊಲೆಯಾದಂತಹ ಯುವಕ. ಹಾಗಾದ್ರೆ ಯಾವ ಕಾರಣದಿಂದ ಕೊಲೆಯನ್ನ ಮಾಡಲಾಗಿದೆ, ಈ ಕೃತ್ಯದ ಹಿಂದೆ ಯಾರ ಕೈವಾಡ ಇದೆ, ಏನಾದರೂ ಪ್ರೀ ಪ್ಲಾನ್ ಮಾಡಿಕೊಂಡು ಈ ರೀತಿಯಾಗಿ ಮಾಡಿದ್ದಾರಾ, ಎಲ್ಲವೂ ಕೂಡ ತನಿಖೆಯ ನಂತರದಲ್ಲಿ ಬಯಲಿಗೆ ಬರಲಿದೆ. ಒಟ್ಟಾರೆಯಾಗಿ 28 ವರ್ಷದ ಯೂನುಸ್ ಎಂಬಾತನನ್ನ ಇದೀಗ ಕೊಲೆ ಮಾಡಲಾಗಿದೆ. ರಸ್ತೆಯ ಮೇಲೆ ಆತನ ಮೃತದೇಹ ಬಿದ್ದಿರುತ್ತೆ. ಮೃತದೇಹವನ್ನು ಗ್ರಾಮೀಣ ಠಾಣೆಯ ಪೊಲೀಸರು ಅದಾದ ನಂತರದಲ್ಲಿ ರವಾನೆಯನ್ನ ಮಾಡಿದ್ದಾರೆ. ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿದಂತಹ ಆರೋಪಿಗಳು ಏನಿದ್ದಾರೆ ಅವರಿಗೆ ಯಾರ ಭಯವೂ ಇಲ್ಲ, ಕಾನೂನಿನ ಭಯವೂ ಇಲ್ಲ. ಅಲ್ಲೇ ಇದ್ದಂಥ ಸ್ಥಳೀಯರು ಏನಾದರೂ ಬಂದು ಸಮಸ್ಯೆಯನ್ನು ತೆಗಿಬಹುದು ಅಥವಾ ಇದು ದೊಡ್ಡ ರೀತಿಯ ಆಗಬಹುದು ಅನ್ನುವಂಥ ಯಾವ ಯೋಚನೆಯೂ ಇಲ್ಲದೆ ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಯೂನುಸ್ನ ಕೊಲೆ ಮಾಡಲಾಗಿದೆ ಅಂತ ಹೇಳಿದ್ರೆ ಯಾವ ಕಾರಣದಿಂದ, ಜೊತೆಗೆ ಕೊಲೆ ಮಾಡಿದವರು ಯಾರು ಅನ್ನೋ ಏನಾದರೂ ಮಾಹಿತಿ ಸಿಕ್ಕಿದ್ಯಾ, ಅಥವಾ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಸ್ಥಳೀಯರು ಏನಾದರೂ ಇದ್ರಾ? ಹೌದು ದಿವ್ಯಾ, ಏನು ಅಂತ ಹೇಳಿದ್ರೆ ಈ ಘಟನೆ ನಡೆದಿರ್ತಕ್ಕಂಥದ್ದು ಹೊಸಪೇಟೆಯ ಪಟ್ಟಣದ ಎಂಪಿ ಪ್ರಕಾಶ್ ನಗರದಲ್ಲಿ. ನಿನ್ನೆ ತಡರಾತ್ರಿ ಒಂದು ಘಟನೆ ನಡೆದಿದೆ. ಮೃತಪಟ್ಟಂತ ಯೂನುಸ್ ಅಂತಕ್ಕಂತ ಏನು ವ್ಯಕ್ತಿ ಇದ್ದಾನೆ, ಆತ ಏನಿದ್ದಾನೆ, ಆತನಿಗೆ ಒಬ್ಬ ಅಕ್ಕ ಅಂದ್ರೆ ಆತನ ಹೆಂಡತಿಯ ತಂಗಿಯನ್ನ ಈ ವ್ಯಕ್ತಿ, ಕೊಲೆ ಮಾಡದಂತ ವ್ಯಕ್ತಿ ಪ್ರೀತಿಸ್ತಾ ಇರ್ತಾನೆ. ಸೊ ಆ ಸಂದರ್ಭದಲ್ಲಿ ಆತ ಕುಡಿತಾ ಇರ್ತಾನೆ ಅನ್ನುವಂತಹ ಕಾರಣಕ್ಕೋಸ್ಕರ ಬೇಡ, ಈತನಿಗೆ ನನ್ನ ಸೊಸೆಯನ್ನ ಕೊಡೋದು ಬೇಡ ಅನ್ನುವಂತಹ ಕಾರಣ ಕೂಡ ಇಲ್ಲಿ ಚರ್ಚೆಗೆ ಬರುತ್ತೆ. ಸೊ ಹಾಗಾಗಿ ಆತನ ಒಂದಿಷ್ಟು ಚರಿತ್ರೆ ಕೂಡ ಸರಿಯಾಗಿ ಇರ್ಲಿಲ್ಲ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ಲವ್ ಪ್ರಕರಣ ಆಗಿರೋದ್ರಿಂದ ಇಲ್ಲಿ ಈತ ಏನ್ ಮಾಡ್ತಾನೆ, ಯೂನಿಸ್ನ ಹೇಗಾದ್ರೂ ಮಾಡಿ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದಾನೆ, ನಾನು ಮದುವೆ ಆಗಬೇಕಾದ ಹುಡುಗಿಯನ್ನ ಬೇರೆಯವರ ಜೊತೆ ಎಂಗೇಜ್ಮೆಂಟ್ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂತಹ ಕಾರಣಕ್ಕೋಸ್ಕರ ನಿನ್ನೆ ರಾತ್ರಿ ಎಂಪಿ ಪ್ರಕಾಶ್ ನಗರದ ರಾತ್ರಿ ಸಮಯದಲ್ಲಿ ಆತ ಓಡಾಡುವಂತ ಸಂದರ್ಭದಲ್ಲಿ ಇಬ್ಬರು, ಅಂದ್ರೆ ಈಗೇನು ಯೂನುಸ್ನನ್ನ ಕೊಲೆ ಮಾಡುವಂತ ಸಂದರ್ಭದಲ್ಲಿ ಇಬ್ಬರು ಯುವಕರು ಈತನಿಗೆ ಡ್ರ್ಯಾಗನ್ ಅನ್ನ ಅಂದ್ರೆ ಚಾಕನ್ನ ಹೊಟ್ಟೆಗೆ ಹಾಕಿ ಬಹಳ ಭೀಕರವಾಗಿ ಕೊಲೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತದೆ. ಸುಮಾರು 100 ಮೀಟರ್ ವರೆಗೂ ಕೂಡ ಆತನನ್ನ ಅಟ್ಟಾಡಿಸ್ಕೊಂಡು ಹೋಗ್ಬಿಟ್ಟು ಚಾಕುವಿನಿಂದ ಚುಚ್ಚಿ ಇಬ್ಬರು ಯುವಕರು ಕೊಲೆ ಮಾಡಿದ್ದಾರೆ. ಆ ರಸ್ತೆಯ ಮೇಲೆ ಬಿದ್ದ ಯುವಕರನ್ನ ಅಲ್ಲಿರ್ತಕ್ಕಂತ ಸ್ಥಳೀಯರು ಕೂಡ ಹಾಗೂ ಹೊಸಪೇಟೆಯ ಗ್ರಾಮೀಣ ಠಾಣಾ ಪೊಲೀಸರು ಕೂಡ ಸ್ಥಳಕ್ಕೆ ಬರ್ತಾರೆ. ಆತನ ದೇಹವನ್ನು ಕೂಡ ಅಂದ್ರೆ ಮೃತದೇಹವನ್ನು ಕೂಡ ಹೊಸಪೇಟೆಯ 100 ಹಾಸಿಗೆ ಆಸ್ಪತ್ರೆಗೆ ರವಾನಿಸಲಾಗಿದೆ ಅಂತಾನೆ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಹಾಗೆ ವಿಜಯನಗರ ಜಿಲ್ಲಾ ಅಡಿಷನಲ್ ಎಸ್ಪಿ ಆದಂತ ಮಂಜುನಾಥ್ ಅವರು ಮತ್ತೆ ಡಿವೈಎಸ್ಪಿ ಆದಂತ ಮುರಳೀಧರ್ ರಾವ್ ಅವರು, ಗ್ರಾಮೀಣ ಠಾಣೆಯ ಸಿಪಿಐ ಆಗಿರ್ತಕ್ಕಂಥ ಗುರುರಾಜ್ ಕಟ್ಟಿಮನಿ ಅವರು ಕೂಡ ಸ್ಥಳದಲ್ಲಿದ್ರು. ಮತ್ತು ಈ ಒಂದು ಪ್ರಕರಣವನ್ನು ಕೂಡ ಈಗ ಪೊಲೀಸರು ಕೈಗೆತ್ತಿಕೊಂಡಿದ್ದಾರೆ. ಆ ಇಬ್ಬರು ಯುವಕರನ್ನ ಹೆಡಮುರಿ ಕಟ್ಟಲಿಕ್ಕೆ ಕೂಡ ಒಂದು ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ. ನಿಜಕ್ಕೂ ಕೂಡ ಈ ದುರಂತ ನಾವು ಗಮನಿಸೋದಾದ್ರೆ, ಈ ಒಂದು ಪ್ರಕರಣವನ್ನು ಗಮನಿಸೋದಾದ್ರೆ ಮದುವೆ ಮಾಡಿ ಕೊಡ್ಲಿಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರ, ಅಂದ್ರೆ ಈ ಮೃತ ಯುವಕ ಏನಿದ್ದಾನೆ ಆತನ ಹೆಂಡತಿಯ ತಂಗಿ ಈ ಯುವಕನನ್ನ ಏನು ಕೊಲೆ ಮಾಡಿರ್ತಕ್ಕಂಥ ಯುವಕನನ್ನ ಪ್ರೀತಿಸ್ತಾ ಇರ್ತಾಳೆ. ಆದ್ರೆ ಈತನ ಈ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿಯ ಚರಿತ್ರೆ ಚೆನ್ನಾಗಿರ್ಲಿಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಈತನಿಗೆ ಮದುವೆ ಮಾಡಿ ಕೊಡೋದು ಬೇಡ ಅನ್ನುವಂತಹ ಒಂದು ಕಾರಣದಿಂದ ಮನೆಯಲ್ಲಿ ಬೇರೆ ಕಡೆ ಸಂಬಂಧ ಕೂಡ ನಡೀತಾ ಇರ್ತದೆ. ಹಾಗಾಗಿ ರೊಚ್ಚಿಗೆದ್ದಂತ ಯುವಕ ಹುಡುಗಿಯ ಸೋದರ ಮಾವನನ್ನ ಚಾಕುವಿನಿಂದ ಹಿಡಿದು ಕೊಲೆ ಮಾಡಿರ್ತಕ್ಕಂಥ ಬರ್ಬರ ಘಟನೆ ನಡೆದಿದೆ. ಈಗ ಆ ಇಬ್ಬರು ಯುವಕರನ್ನ ಹೆಡೆಮುರಿ ಕಟ್ಟಲಿಕ್ಕೆ ವಿಜಯನಗರ ಪೊಲೀಸರು ಎಲ್ಲಾ ತಂತ್ರಗಾರಿಕೆಯನ್ನ ಬಳಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ದಿವ್ಯಾ. ಓಕೆ ಮಂಜುನಾಥ್, ಸದ್ಯ ಈ ಮೃತ ಯೂನುಸ್ ಏನಿದ್ದಾನೆ ಆತನ ಕುಟುಂಬದವರು ಏನ್ ಹೇಳ್ತಾ ಇದ್ದಾರೆ, ಯಾವ ರೀತಿಯಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ, ಈ ಕುರಿತು ಏನಾದ್ರೂ ಮಾಹಿತಿ ಇದೆಯಾ? ದಿವ್ಯ, ಈಗ ಮೇಲ್ನೋಟಕ್ಕೆ ಈಗ ಅವರ ಪೇರೆಂಟ್ಸ್ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ.
ಇಲ್ಲ ನಮ್ಮ ಏನು ಮೃತಪಟ್ಟಂತ ಯುವಕ ಏನಿದ್ದಾನೆ ಆತನಿಗೆ ಯಾರು ಕೂಡ ಶತ್ರುಗಳು ಇರ್ಲಿಲ್ಲ ಅಂತಕ್ಕಂಥ ಮಾಹಿತಿ ಗೊತ್ತಾಗ್ತಾ ಇದೆ. ಆದ್ರೆ ಒಂದಿಷ್ಟು ಪೊಲೀಸರ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಈ ಒಂದು ಘಟನೆ ನಡೆದಿರೋದು ಲವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಆ ಮೃತ ಯುವಕನ ಹೆಂಡತಿಯ ತಂಗಿಯನ್ನ ಈ ಕೊಲೆ ಮಾಡಿರ್ತಕ್ಕಂಥ ಯುವಕ ಪ್ರೀತಿಸ್ತಾ ಇರ್ತಾನೆ. ಆ ಕಾರಣಕ್ಕೆ ಆತನ ಚರಿತ್ರೆ ಅಂದ್ರೆ ಆತನ ಹಿನ್ನೆಲೆ ಆತನ ವ್ಯಕ್ತಿತ್ವ ಚೆನ್ನಾಗಿರಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಆತನಿಗೆ ಮದುವೆ ಮಾಡಿ ಕೊಡೋದು ಬೇಡ ಅಂತ ಹೇಳಿರ್ತಾರೆ. ಆ ಕಾರಣಕ್ಕೆ ಆತ ಒಂದಿಷ್ಟು ಕುಡಿದು ಬಿಟ್ಟು ಒಂದಿಷ್ಟು ಜನ ಸ್ನೇಹಿತರು ಅಂದ್ರೆ ಇನ್ನೊಬ್ಬ ಸ್ನೇಹಿತನನ್ನ ಕರೆದುಕೊಂಡು ಬಿಟ್ಟು ರಾತ್ರಿ ಆತನನ್ನ ಹೇಗಾದ್ರೂ ಮಾಡಿ ಸಾಯಿಸ್ಲೇಬೇಕು ಅನ್ನುವಂತ ಒಂದು ಪ್ಲಾನ್ ಅನ್ನ ಹಾಕೊಂಡು ಬಿಟ್ಟು ಚಾಕುವಿನಿಂದ ಕಣ್ಣಿಗೆ ಕಾರದ ಪುಡಿ ಎರಚಿ, ಇಲ್ಲಿ ಗಮನಿಸಬೇಕಾದಂತ ಅಂಶ ಏನು ಅಂತ ಹೇಳಿದ್ರೆ ಕೊಲೆ ಮಾಡತಕ್ಕಂತ ಪೂರ್ವದಲ್ಲಿ ಕಣ್ಣಿಗೆ ಕಾರದ ಪುಡಿಯನ್ನು ಎರಚಿ ಆತ ಎಲ್ಲೂ ಕೂಡ ತಪ್ಪಿಸ್ಕೊಳ್ಬಾರ್ದು ಅನ್ನುವಂತ ಕಾರಣಕ್ಕೋಸ್ಕರ ಆತನ ಕಣ್ಣಿಗೆ ಕಾರದ ಪುಡಿಯನ್ನು ಎರಚಿ ಭೀಕರವಾಗಿ ಹೊಟ್ಟೆಗೆ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿರ್ತಕ್ಕಂಥದ್ದು ದಿವ್ಯಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಹಿರೇಮಠ್ ನಿಮ್ಮೆಲ್ಲ ಮಾಹಿತಿಗಾಗಿ.